ಎಲ್ರಿಗೂ ನಮಸ್ಕಾರ. ಇವತ್ತು ಮಾಡ್ತಾ ಇದ್ದೀವಿ ವೈಟ್ ಪಲಾವ್. ಇದೊಂದು ಡಿಫ್ರೆಂಟ್ ಆಗಿರುತ್ತೆ. ತಿಂಡಿಗೂ ಮಾಡ್ಬೋದು, ಮಧ್ಯಾಹ್ನ ಊಟಕ್ಕೂ ಮಾಡ್ಬೋದು, ರಾತ್ರಿ ಊಟಕ್ಕೂ ಮಾಡ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೀವು ಮನೇಲಿ ಈ ಥರ ಒಂದ್ಸರಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಇದನ್ನು ಮಾಡ್ತಾ ಇರ್ತೀವಿ ಅವಾಗ ನಿಮಗೂ ಒಂದ್ಸರಿ ತೋರಿಸ್ಬೇಕಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಮಾಡಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು ಬೇಕಾಗಿರುವಂಥ ಸಾಮಗ್ರಿ ನೋಡೋಣ. ಇವಾಗ ಫಸ್ಟಿಗೆ ಜಾಪತ್ರೆ ತೊಗೊಂಡಿದ್ವಿ, ಮತ್ತು 2 ಸ್ಟಾರ್ ಹೂವು ತೊಗೊಂಡಿದ್ವಿ, ಮತ್ತು ಲವಂಗ 4 ಇಂಚ್ ತೊಗೊಂಡಿದ್ವಿ, ಮತ್ತು ಕಲ್ಲುವ ಅಂತ ತೊಗೊಂಡಿದ್ವಿ ಸ್ವಲ್ಪ, ಮತ್ತು 2 ಏಲಕ್ಕಿ, ಒಂದು 6 ಇಂದ 7 ಲವಂಗ, ಶುಂಠಿ ಮತ್ತು ಬೆಳ್ಳುಳ್ಳಿ 2 ಗಡ್ಡೆ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಪಲಾವ್ ಎಲೆ ತೊಗೊಂಡಿದ್ದೀವಿ. ಶುಂಠಿ ಸ್ವಲ್ಪ 1 ಇಂಚಷ್ಟು ಮಾತ್ರ ತೊಗೊಂಡಿದ್ವಿ, ಸ್ವಲ್ಪ ಕಾಜು ತೊಗೊಂಡಿದ್ದೀವಿ, ಮತ್ತು 2 ಈರುಳ್ಳಿ ತೊಗೊಂಡಿದ್ದೀವಿ, ಮತ್ತು ಮಿಕ್ಸ್ ವೆಜಿಟೇಬಲ್ಸ್ ತೊಗೊಂಡಿದ್ದೀವಿ, ಮತ್ತು ಸ್ವಲ್ಪ 4 ಇಂದ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಇದು ಅರ್ಧ ಕೆಜಿಗೆ ಮಾಡ್ತಾ ಇದ್ದೀವಿ ನಾವು. ಸ್ವಲ್ಪ ಅಕ್ಕಿನ ನೆನೆ ಇಟ್ಕೊಂಡಿದ್ದೀವಿ 1.5 ಗ್ಲಾಸಿಗೆ, ಅರ್ಧ ಕೆಜಿ ಅಂದರೆ. ಮತ್ತು ಇಲ್ಲಿ ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀವಿ. ತೆಂಗಿನಕಾಯಿ ಚೆನ್ನಾಗಿ ರುಬ್ಬಿಟ್ಟು ಅದರಲ್ಲಿಂದ ಸೋಸಿಬಿಟ್ಟು ಹಾಲು ತೊಗೊಂಡಿದ್ದೀವಿ. ಮಾಡುವ ವಿಧಾನ ನೋಡೋಣ. ವೈಟಾಗಿ ಬರ್ಬೇಕಂತ ಮಾಡ್ತಾ ಇದ್ದೀವಿ. ಅದು ತೆಂಗಿನ ಹಾಲು ತೊಗೊಂಡಿದ್ದೀವಿ. ಫಸ್ಟಿಗೆ ಕಾಜು ಹಾಕ್ಕೊಂಡು ಸ್ವಲ್ಪ ಹುರಿಯೋಣ, ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ. ಸ್ವಲ್ಪ ಹುರಿದಾದ್ಮೇಲೆ ಎಲ್ಲ ಥರ ಮಸಾಲೆ ಹೇಳಿದ್ನಲ್ಲ, ಚಕ್ಕೆ ಲವಂಗ ಎಲ್ಲ ಹಾಕೊಂಡ್ಬಿಡೋಣ. 2 ಗಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ ತೊಗೊಂಡಿದ್ದೀನಿ. ಇದಕ್ಕೆ ಎಲ್ಲ ಒಂದೇ ಸರಿ ಹಾಕೊಂಡ್ಬಿಟ್ಟು ಎಲ್ಲ ಹುರ್ಕೊಂಡ್ಬಿಡೋಣ. ಚೆನ್ನಾಗಿ ಹುರಿಬೇಕು ಮಸಾಲೆ ಎಲ್ಲ. ಇಲ್ಲೇ ಸ್ವಲ್ಪ ಸಾಸಿವೆ ಜೀರಿಗೆ ನಾವಂತೂ ಯೂಸ್ ಮಾಡಲ್ಲ, ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಈರುಳ್ಳಿ ಹಾಕೋತಾ ಇದ್ದೀನಿ, ಸ್ವಲ್ಪ ಬ್ರೌನ್ ಆಗ್ತಲ್ಲ. ಮೆಣಸಿನ್ಕಾಯಿ ಕಟ್ ಮಾಡಿರೋ ಕೂಡ ಇವಾಗ ಹಾಕೊಳ್ತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇವಾಗ. ಎಲ್ಲ ಸೇರಿ ಚೆನ್ನಾಗಿ ಹುರ್ಕೊಂಡ್ಬೇಡ, ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ. ತುಂಬ ಚೆನ್ನಾಗಿ ಬರುತ್ತೆ, ನೀವು ಮನೇಲಿ ಟ್ರೈ ಮಾಡಿ, ಡಿಫ್ರೆಂಟ್ ಆಗಿರುತ್ತೆ. ವೈಟ್ ಪಲಾವಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬಂತು ನಮಗೆ. ಮತ್ತು ವೆಜಿಟೇಬಲ್ ಹಾಕ್ಕೊತಾ ಇದ್ದೀವಿ ಇವಾಗ. ವೆಜಿಟೇಬಲ್ ಸ್ವಲ್ಪ ಹುರಿಯೋಣ, ಹಾಕೊಂಡ್ಬೇಡ. ಫಸ್ಟಿಗೆ ಹಾಲನ್ನು ಹತ್ತಲ್ಲಿ ತೊಗೋಬೇಕು. 3.5 ಬಟ್ಲ ನಾವು ಕೊಟ್ಟಿದ್ದೀವಿ. 3.5 ಗ್ಲಾಸ್ ನೀರು ಟೋಟಲ್. ಹಾಲನ್ನು ಲೆಕ್ಕ ತೊಗೊಂಡಿದ್ದೀವಿ. ಹಾಲು ಸಪ್ರೇಟ್ ಏನಿಲ್ಲ. ಮಿಕ್ಕಿರೋ ನೀರು ಹಾಕ್ತಾಯಿದ್ದೀವಿ. 1 ಗ್ಲಾಸ್ ಹಾಲಾಗಿತ್ತು ನಮ್ಮದು. ವೈಟಾಗಿ ಬರಲಿ ಪಲಾವ್ ಅಂತ ಹೇಳ್ಬಿಟ್ಟು ಹಾಲು ಯೂಸ್ ಮಾಡ್ತಾಯಿದ್ದೀವಿ. ತೆಂಗಿನಕಾಯಿದು ಚೆನ್ನಾಗಿ ತುಳಿದ್ಬಿಟ್ಟು ಚೆನ್ನಾಗಿ ರುಬ್ಬಿ ಹಾಲು ಹಾಕ್ಕೊಂಡಿದ್ದೀವಿ. 1.5 ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀವಿ ನಾವಿಲ್ಲಿ. ಉಪ್ಪು 1 ಟೀ ಸ್ಪೂನ್ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಚೆನ್ನಾಗಿ ಕುದೀತಂದರೆ 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿಗೆ ಸ್ವಲ್ಪ ಚೆನ್ನಾಗಿ ಕೈ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚೋಣ. ಅಕ್ಕಿ ಹಾಕ್ತಾಯಿದ್ದೀನಿ. ನೆನೆಸಿಟ್ಟಿದ್ದೀವಿ ನಾವು. ಮಾಡೋಕ್ಕಿಂತ ಮುಂಚೆ ನೆನೆಸಿಡ್ಬೇಕು. ಸ್ವಲ್ಪ 2 ಟೈಮ್ ತೊಳಿಬೇಕು ಅಕ್ಕಿ ಚೆನ್ನಾಗಿ. 2 ಟೈಮ್ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ನೀವು ನೆನೆಸಿಡ್ಬೇಕು ಅದನ್ನ. ಇವಾಗ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀವಿ ಅಕ್ಕಿನ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಈ ಥರ ಪಲಾವನ್ನ. ತುಂಬ ಟೇಸ್ಟಾಗಿ ಬರುತ್ತೆ ಇದು.
ನಾವು ಮನೇಲಿ ಮಾಡ್ತಾ ಇರ್ತೀವಿ, ನಿಮಗೂ ಒಂದು ಡಿಫ್ರೆಂಟ್ ಟೇಸ್ಟ್ ಇರಲಿ, ಡಿಫ್ರೆಂಟ್ ಒಂದು ಡಿಶ್ ಆಗಲಿ ಅಂತ ಮಾಡಿದ್ದೀವಿ. ನೋಡಿ ಯಾವ ಥರ ಬಂತು. 3 ವಿಜಿಲ್ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ. ತುಂಬ ಅಂದರೆ ತುಂಬ ಸಖತ್ತಾಗಿ ಬಂತು ನಮ್ಮದು. ನೋಡಿ ಯಾವ ಥರ ಬಂದಿದೆ. ನೆನೆಸಿಡ್ತೀವಲ್ಲ ಅವಾಗ ಅನ್ನ ಅಗಳಾಗಿ ಮತ್ತು ಬಿಡಿ ಬಿಡಿಯಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ಥರ ಬಂತು ನಮ್ಮ ರೈಸು. ಈ ಥರ ನೀವು ಮನೇಲಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ನಮ್ಮ ರಕ್ಷೆ ಅಡುಗೆ ಮನೆಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನಮಗೆ ಮತ್ತೆ ಶಕ್ತಿ ಸಿಗುತ್ತೆ, ಮತ್ತೆ ವಿಡಿಯೋಗಳು ಮಾಡ್ತಾ ಇರಬೇಕು ಅನಿಸುತ್ತೆ.